ಯುದ್ಧಕ್ಕೆ ಸಿದ್ಧವಾಗ್ತಿದೆ ಭಾರತ. ಗಡಿಯಲ್ಲಿ ಐ ಅಲರ್ಟ್. ರಷ್ಯಾದಿಂದ ಅತ್ಯಾಧುನಿಕ ಟುಂಗುಸ್ಕಾಗಳ ಖರೀದಿ. ಭಾರತದ ತಂಟೆಗೆ ಹೋಗಬೇಡಿ, ಪಾಕ್ಗೆ ಚೀನಾ ಕಿವಿಮಾತು. ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಭಾರತ ದೇಶ ಸಾಕಷ್ಟು ಕಲಿತಿದೆ. ಇದರ ನಡುವೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧಕ್ಕೆ ಸಿದ್ಧವಾಗ್ತಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಕುರಿತಾದಂತ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮಾಡ್ತಿರುವಂತಹ ಯುದ್ಧದ ನಡುವೆಯೇ ದಕ್ಷಿಣ ಏಷ್ಯಾದಲ್ಲಿ ಮತ್ತೆ ಯುದ್ಧದ ಭೀತಿ ಎದುರಾಗಿದ್ದು, ಸದ್ಯದಲ್ಲಿಯೇ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತನ್ನ ವಶಕ್ಕೆ ಪಡೆಯಲು ಭಾರತೀಯ ಸೇನೆ ಸನ್ನದ್ಧವಾಗ್ತಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. 2025ರ ಆಪರೇಷನ್ ಸಿಂಧೂರ್ ನಂತರ ತಣ್ಣಗಾಗಿದ್ದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ 2026ರ ಆರಂಭದಲ್ಲಿ ಮತ್ತಷ್ಟು ಹದಗೆಟ್ಟಿದೆ. ಭಾರತದ ಸೇನಾ ಸನ್ನದ್ಧತೆ ಮತ್ತು ಪಾಕಿಸ್ತಾನದ ಆತಂಕದ ಹೇಳಿಕೆಗಳು ಗಡಿ ನಿಯಂತ್ರಣ ರೇಖೆಯಲ್ಲಿ ಅನಿಶ್ಚಿತೆಯನ್ನು ಮೂಡಿಸಿವೆ. ಮಾರ್ಚ್ 2026ರ ಆರಂಭದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಅವರು ಭಾರತವು ಮತ್ತೊಂದು ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದೆ ಎಂದು ಜಾಗತಿಕ ವೇದಿಕೆಯಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಭಾರತವು ಇತ್ತೀಚೆಗೆ ಸುಧಾರಿತ ಪಿನಾಕ ಕ್ಷಿಪಣಿ ವ್ಯವಸ್ಥೆಗಳನ್ನು ಪರೀಕ್ಷಿಸಿದೆ ಮತ್ತು ಫ್ರಾನ್ಸ್ನಿಂದ ಹೆಚ್ಚಿನ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಮಾತುಕತೆ ನಡೆಸಿದೆ. ಇಷ್ಟೇ ಅಲ್ಲದೆ ರಷ್ಯಾದಿಂದ ಭಾರತ ಸರ್ಕಾರ ಅತ್ಯಾಧುನಿಕ ಟುಂಗುಸ್ಕಾಗಳನ್ನು ಖರೀದಿ ಮಾಡ್ತಿವೆ. ಈ ಟುಂಗುಸ್ಕಾಗಳು 1990ರಿಂದ ಭಾರತ ಸೇನೆ ಬಳಿ ಇವೆ. ಈಗ ರಷ್ಯಾದೊಂದಿಗೆ 445 ಕೋಟಿ ರು ಮೌಲ್ಯದ ಟುಂಗುಸ್ಕಾಗಳ ಖರೀದಿಗೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಭಾರತ ಸೇನೆಗೆ ಮತ್ತಷ್ಟು ಏರ್ ಸಿಸ್ಟಮ್ ಶಕ್ತಿಯನ್ನು ತುಂಬಲಿದೆ. ಭಾರತದ ಈ ನಡೆಯು ಕೇವಲ ರಕ್ಷಣಾತ್ಮಕವೋ ಅಥವಾ ದೊಡ್ಡ ಮಟ್ಟದ ದಾಳಿಯ ಮುನ್ಸೂಚನೆಯೋ ಎಂಬ ಚರ್ಚೆಗಳು ಶುರುವಾಗಿದೆ. ಮೇ 2025ರಲ್ಲಿ ಪಹಲ್ಗಾಮ್ ಉಗ್ರ ದಾಳಿ ಪ್ರತಿಯಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ನಂತರ ಉಭಯ ದೇಶಗಳ ನಡುವೆ ಶೀತಲ ಸಮರ ಇನ್ನೂ ಜೀವಂತವಾಗಿದೆ ಎನ್ನುವ ಸುಳಿವು ಕೂಡ ಭಾರತ ನೀಡಿದ್ದು ಕೂಡ ಯುದ್ಧದ ಸಾಧ್ಯತೆಗಳ ಬಗ್ಗೆ ಮತ್ತಷ್ಟು ಸಾಕ್ಷ್ಯ ನೀಡಿವೆ. ಇತ್ತೀಚೆಗೆ ನಡೆದ ರೈಸಿನಾ ಡೈಲಾಗ್ನಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಪಾಕಿಸ್ತಾನದ ವರ್ತನೆಯಲ್ಲಿ ಬದಲಾವಣೆ ಇಲ್ಲದ ಕಾರಣ ಭಾರತವು ಯಾವಾಗಲೂ ಸನ್ನದ್ಧವಾಗಿರಬೇಕು ಎಂದು ಎಚ್ಚರಿಸಿದ್ದಾರೆ. ಮಾರ್ಚ್ 28ರಂದು ಸೇನಾ ಮುಖ್ಯಸ್ಥ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ಮತ್ತು ಮಾರ್ಚ್ 24ರಂದು ಅಮೃತಸರದ ಗೋಲ್ಡನ್ ಟೆಂಪಲ್ಗೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಭೇಟಿ ಮಾಡಿ ಅಲ್ಲಿನ ಸ್ಥಳೀಯ ಸಿದ್ಧತೆಗಳ ಬಗ್ಗೆ ಪರಿಶೀಲಿಸಿದ್ದಾರೆ. ಇದೇ ಫೆಬ್ರವರಿಯಲ್ಲಿ ಭಾರತೀಯ ಸೇನೆಯು ನೀಡಿದ ಕೆಲವು ಸೂಚನೆಗಳು ಆಪರೇಷನ್ ಸಿಂಧೂರ್ 2.0 ಆರಂಭವಾಗುವ ಸಾಧ್ಯತೆಗಳನ್ನು ದಟ್ಟವಾಗಿಸಿವೆ. ಗಡಿಯಲ್ಲಿ ಐ ಅಲರ್ಟ್. ನುಸುಳುವಿಕೆಗೆ ಹೊಂಚು. ಗುಪ್ತಚರ ವರದಿಗಳ ಪ್ರಕಾರ ಸುಮಾರು 1000ರಿಂದ 1500 ಉಗ್ರರು ಗಡಿ ನಿಯಂತ್ರಣ ರೇಖೆಯ ಮೂಲಕ ಭಾರತಕ್ಕೆ ನುಸುಳಲು ಹೊಂಚು ಹಾಕ್ತಿದ್ದಾರೆ. ಇದನ್ನು ತಡೆಯಲು ಭಾರತ ಸೇನೆಯು ಗಡಿಯಲ್ಲಿ ಐ ಅಲರ್ಟ್ ಘೋಷಿಸಿದ್ದು ಅತ್ಯಾಧುನಿಕ ಡ್ರೋನ್ ಮತ್ತು ಕ್ಷಿಪಣಿ ವ್ಯವಸ್ಥೆಗಳನ್ನು ನಿಯೋಜಿಸಿದೆ. ಪ್ರಧಾನಿ ಮೋದಿ ಅವರು ಕೂಡ ಮುಂಬರುವ ಸವಾಲುಗಳನ್ನು ಎದುರಿಸೋದಕ್ಕೆ ದೇಶ ಸಿದ್ಧವಾಗಿರಬೇಕು ಅಂತ ಕರೆ ನೀಡಿರುವುದು ಗಂಭೀರತೆಯನ್ನು ಹೆಚ್ಚಿಸಿದೆ. ಭಾರತೀಯ ವರದಿಗಳ ಎಚ್ಚರಿಕೆ ಅಂತಾರಾಷ್ಟ್ರೀಯ ಚಿಂತಕರ ಚಾವಡಿಗಳು ಮತ್ತು ಅಮೆರಿಕ ಗುಪ್ತಚರ ಸಂಸ್ಥೆಗಳು 2026ರಲ್ಲಿ ಭಾರತ ಪಾಕ್ ನಡುವೆ ಸಶಸ್ತ್ರ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ವಿಶೇಷವಾಗಿ ಇರಾನ್ ಅಮೆರಿಕ ಸಂಘರ್ಷದ ಮೇಲೆ ಜಗತ್ತಿನ ಗಮನ ಇರುವ ಈ ಸಮಯದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡಲು ಅಂತಾರಾಷ್ಟ್ರೀಯ ಸಮುದಾಯ ಒತ್ತಡ ಹೇರುತ್ತಿದೆ.
ಇದೇ ವೇಳೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದಾಳಿ ಮಾಡದಂತೆ ಚೀನಾ ಎಚ್ಚರಿಕೆ ನೀಡಿದೆ ಎಂಬ ಅಂಶವೂ ಚರ್ಚೆಯಾಗ್ತಿದೆ. ಭಾರತ ಸರ್ಕಾರವು ಅಧಿಕೃತವಾಗಿ ಯುದ್ಧ ಘೋಷಣೆ ಮಾಡಿಲ್ಲ. ಸೇನಾ ಸನ್ನದ್ಧತೆಯು ರಕ್ಷಣಾತ್ಮಕ ಕ್ರಮದ ಭಾಗವೂ ಆಗಿರಬಹುದು. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಹಳೆಯ ವಿಡಿಯೋಗಳು ಅಥವಾ ಪ್ರಚೋದನಕಾರಿ ಪೋಸ್ಟ್ಗಳನ್ನು ನಂಬಬೇಡಿ. ಅಧಿಕೃತವಾಗಿ ಮಾಹಿತಿಗಾಗಿ ಭಾರತದ ರಕ್ಷಣಾ ಸಚಿವಾಲಯದ ಹೇಳಿಕೆಯನ್ನ ಗಮನಿಸುವುದು ಸೂಕ್ತ. ನೀವೇನಂತೀರಿ ವೀಕ್ಷಕರೇ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.